ನಮಸ್ಕಾರ. ನಾನು ಡಾಕ್ಟರ್ ಇಂದು ನಟೇಶ್. ನಾನಿವತ್ತು ಮಾತಾಡ್ತಾ ಇರೋದು ಮೆನೋಪಾಸ್ ಅಂದರೆ ಏನು, ಅದರಲ್ಲಿ ಎಷ್ಟು ಸ್ಟೇಜಸ್ ಇದೆ, ಅದರಲ್ಲಿ ಏನೆಲ್ಲ ಸಿಮ್ಟಮ್ಸ್ಗಳಿರುತ್ತೆ, ಮತ್ತು ನೀವು ಮನೆಯಲ್ಲಿ ಯಾವ ಟೆಸ್ಟ್ನ ನೀವು ಮಾಡ್ಕೊಳ್ಬೋದು, ಉಳಿದದ್ದು ಎಲ್ಲ ಟೆಸ್ಟ್ಗಳು ಯಾವುದೆಲ್ಲ ಟೆಸ್ಟ್ಗಳನ್ನ ನೀವು ಲ್ಯಾಬಲ್ಲಿ ಮಾಡಿಸ್ಕೊಳ್ಬೇಕು, ಇದ್ರ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಯಾವುದೇ ಒಂದು ಹೆಣ್ಮಗಳು ಅವಳಿಗೆ 4 ಹಂತಗಳು ಬರುತ್ತೆ. ಒಂದು ಬಾಲ್ಯ, ಯೌವನ, ಮಧ್ಯ ವಯಸ್ಸು, ಮುಪ್ಪು. ಈ ಮಧ್ಯ ವಯಸ್ಸಲ್ಲಿ ನಾವು ಕಾಣುವಂಥದ್ದೇ ಈ ಮೆನೋಪಾಸ್ ಅಂದರೆ 1 ವರ್ಷ ಕಂಟಿನ್ಯೂಯಸ್ ಆಗಿ ಯಾವ ಹೆಣ್ಮಗಳು ಅವಳು ಮುಟ್ಟಾಗಲ್ಲ, ಅಂದರೆ ಪೀರಿಯಡ್ಸ್ ಬರಲ್ಲ, ಅವರನ್ನು ನಾವು ಮೆನೋಪಾಸ್ ಆಗಿದೆ ಅಂತ ಹೇಳ್ತೀವಿ. ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲೋದನ್ನ ನಾವು ಮೆನೋಪಾಸ್ ಅಂತ ಕರಿತೀವಿ. ಅವ್ರಿಗೆ 1 ವರ್ಷ ಕಂಟಿನ್ಯೂಸ್ ಆಗಿ ಆಗಲೇ ಇಲ್ಲ ಅಂದಾಗ ಅವ್ರಿಗೆ ಮೆನೋಪಾಸ್ ಆಗಿದೆ ಅಂತ ಹೇಳ್ತೀವಿ. 1 ವರ್ಷ ಆದ ನಂತರ ಅವರಿಗೇನಾದರೂ ವೆಜೈನದಿಂದ ಬ್ಲೀಡಿಂಗ್ ಆದರೆ ಅದು ಅಬ್ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಮತ್ತು ಕೆಲವು ಪೇಷಂಟ್ಗಳು ಏನು ಮಾಡ್ತಾರೆ, ಅಯ್ಯೋ ಮುಟ್ಟು ನಿಲ್ಲೋದು ಕೆಲವ್ರಿಗೆ ತುಂಬ ಖುಷಿ ಕೊಡುತ್ತೆ, ಮತ್ತು ಕೆಲವರಿಗೆ ತುಂಬ ದುಃಖ ಕೊಡುತ್ತೆ. ಯಾಕಂದರೆ ಖುಷಿ ಕೊಡೋದು ಯಾರಿಗೆ ಅಂತಂದರೆ, ಅವರು ಅಯ್ಯೋ ನಾನು ಇವಾಗಂತೂ ಏನೂ ಕನ್ಸೀವ್ ಆಗಲ್ಲ, ನಾನು ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು, ಯಾವ ಟೆಂಪಲ್ ಬೇಕಾದ್ರೂ ಹೋಗ್ಬೋದು, ಟ್ರಕ್ಕಿಂಗ್ ಮಾಡ್ಬೋದು, ಅದು ಇದು ಅಂತ ಕೆಲವು ಹೆಣ್ಮಕ್ಳು ತುಂಬ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಮತ್ತು ಕೆಲವರು ಅಯ್ಯೋ ಇದು ತುಂಬ ಯಾಕಪ್ಪ ಇಷ್ಟು ಬೇಗ ನಿಂತ್ಬಿಡ್ತು, ನನ್ನ ಮೂಳೆಗಳೆಲ್ಲ ಟೊಳ್ಳಾಗ್ಬಿಡುತ್ತೆ, ನಾನು ದಪ್ಪ ಆಗಿಬಿಡ್ತೀನಿ, ನನ್ನ ಸ್ಕಿನ್ನೆಲ್ಲ ರಿಂಕಲ್ಸ್ ಬರ್ಬೋದು, ಅಜ್ಜಿ ಥರ ಕಾಣ್ತೀನಿ, ನನ್ನ ಕೂದಲೆಲ್ಲ ಉದುರೋಗುತ್ತೆ, ಈ ಥರ ಕೆಲವರು ತುಂಬ ಅದನ್ನು ದುಃಖ ಪಡ್ತಿರ್ತಾರೆ. ಯಾವ ರೀತಿ ಜನಗಳು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದು ನಾವು ಹೇಳಲಿಕ್ಕೆ ಬರಲ್ಲ. ಯಾವುದೇ ಒಂದು ಹೆಣ್ಮಗು ಅವಳ ತಾಯಿ ಹೊಟ್ಟೆಯಿಂದ ಹುಟ್ಟುವಾಗಲೇ ಆ ಹೆಣ್ಮಗುವಿನ ಇದು ಗರ್ಭಕೋಶದ ಪಕ್ಕ ಇರುವಂಥ 2 ಓವರೀಸಲ್ಲಿ ಮಿಲಿಯನ್ಸ್ ಆಫ್ ಎಗ್ಸ್ ಇರುತ್ತೆ. ಅದನ್ನೇ ನಾವು ಓವೇರಿಯನ್ ರಿಸರ್ವ್ ಅಂತ ಕರಿತೀವಿ. ಆ ಮಗು ಬೆಳವಣಿಗೆ ಆಗ್ತಾ ಇದ್ದಂಗೆ ಅದರ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ, ಆಯಿತಾ, ಡಿಮಿನಿಷ್ ಆಗ್ತಾ ಬರುತ್ತೆ. ಆಮೇಲೆ ಆ ಎಗ್ಸ್ ಎಷ್ಟಿರುತ್ತೆ ಅದರಿಂದನೇ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎಲ್ಲ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗೋದು, ನಮ್ಮದು ಪೀರಿಯಡ್ಸ್ಗೆ ಹೆಲ್ಪ್ ಆಗೋದು. ತುಂಬ ಎಗ್ಸ್ ಇದ್ದರೆ ತುಂಬ ದಿನದ ತನಕ ಅವರು ಪೀರಿಯಡ್ಸ್ ಆಗ್ತಾರೆ, ಕಡಿಮೆ ಎಗ್ಸ್ ಇದ್ದರೆ ಅವರ ಪೀರಿಯಡ್ಸು ಕಡಿಮೆ ಇರುತ್ತೆ. ಕೆಲವು ಹೆಣ್ಮಕ್ಳು ಈವನ್ 50+ ಆದ್ರೂ ಅವ್ರಿಗೆ ಪೀರಿಯಡ್ಸ್ ಆಗ್ತಾ ಇರ್ತಾರೆ. ಅದು ಬಿಕಾಸ್ ಆಫ್ ಅವರ ಓವರೀಸಲ್ಲಿ ಎಗ್ಸ್ಗಳು ಜಾಸ್ತಿ ಇರುತ್ತೆ, ಓವೇರಿಯನ್ ರಿಸರ್ವ್ ಜಾಸ್ತಿ ಇದೆ ಅಂತ ಅರ್ಥ. ಯಾವಾಗ ಈ ಎಗ್ಸ್ಗಳು ಖಾಲಿ ಆಗುತ್ತೆ ಆವಾಗ ಆಟೋಮ್ಯಾಟಿಕಲಿ ಅವ್ರಿಗೆ ಪೀರಿಯಡ್ಸು ಸ್ಟಾಪ್ ಆಗುತ್ತೆ. ಮತ್ತು ನಮ್ಮದು ಆ್ಯಾವ್ರೇಜ್ ಇಂಡಿಯನ್ ವುಮೆನ್ದು ಒಂದು ಮೆನೋಪಾಸ್ ಏಜ್ ಅಂತ ತೊಗೊಂಡ್ರೆ ನಾವು 45 to 50 ಇಯರ್ಸ್ ಅಂತ ತೊಗೊಳ್ತೀವಿ, ಆಯಿತಾ. ಇವಾಗ ಈ ಮೆನೋಪಾಸ್ನ ನಾವು ಡಿಫ್ರೆಂಟ್ ಸ್ಟೇಜಸ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಮೆನೋಪಾಸ್, ಪೋಸ್ಟ್ ಮೆನೋಪಾಸ್ ಮತ್ತು ಇನ್ನೊಂದು ಪ್ರಿಮೆಚ್ಯೂರ್ ಮೆನೋಪಾಸ್ ಅಂತ 4 ಸ್ಟೇಜ್ಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಈ ಮೆನೋಪಾಸ್ ಅನ್ನೋದು ಮೆನೋಪಾಸ್ಗಿಂತ ಬರೋವಂಥ ಮೊದಲನೇನ ನಾವು ಮೆನೋಪಾಸ್ ಅಂತೀವಿ. ಇದು 40ರಿಂದ 45ನೇ ವರ್ಷದಲ್ಲಿ ಕಾಮನ್ ಆಗಿ ಕಾಣ್ತೀವಿ. ಮೆನೋಪಾಸ್ ಅಂದರೆ ನಮ್ಮ ಬಾಡಿ ಅದು ಪರಿವರ್ತನೆ ಆಗ್ತಾ ಇರುತ್ತೆ, ನ್ಯಾಚುರಲ್ ಆಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಸೊ ನ್ಯಾಚುರಲ್ ಟ್ರಾನ್ಸಿಷನ್ ಟುವರ್ಡ್ಸ್ ದ ಮೆನೋಪಾಸ್ ಅಂತ ಕರಿತೀವಿ. ಅದನ್ನು ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಈ ಟೈಮಲ್ಲಿ ಏನೆಲ್ಲ ಸಿಮ್ಟಮ್ಸ್ ಇರುತ್ತೆ ಅನ್ನೋದು ನಾನೆಲ್ಲೇ ಇದರಲ್ಲಿ ತೋರಿಸ್ತೀನಿ ಪಿಕ್ಚರಲ್ಲಿ. ಸೇಮ್ ಅಂದರೆ ಅವರಿಗೆ ಮಿಸ್ಡ್ ಪೀರಿಯಡ್ಸ್ ಅಥವಾ ಇರೆಗ್ಯುಲರ್ ಸೈಕಲ್ಸ್ ಇರುತ್ತೆ, ಕೆಲವರಿಗೆ ಹೆವಿ ಫ್ಲೋ ಇರುತ್ತೆ, ಕೆಲವರಿಗೆ ಸ್ಕ್ಯಾಂಟಿ ಫ್ಲೋ ಇರುತ್ತೆ, ತುಂಬ ಕಡಿಮೆ ಪ್ರಮಾಣದಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಮತ್ತು ಸಡನ್ನಾಗಿ ಹಾಟ್ ಫ್ಲೆಶಸ್ಸು, ಮತ್ತು ಇರಿಟಬಿಲಿಟಿ, ನೈಟಲ್ಲಿ ಸರಿಯಾಗಿ ನಿದ್ರೆ ಬರಲ್ಲ, ಮತ್ತು ವೆಜೈನಲ್ ಡ್ರೈನೆಸ್ಸು, ಫೆಟೀಗು, ಬೇಗ ಸುಸ್ತಾಗ್ತಾ ಇರ್ತಾರೆ. ಈ ಥರ ಎಲ್ಲ ಸಿಮ್ಟಮ್ಸ್ಗಳು ನಾನಲ್ಲಿ ಇದರಲ್ಲಿ ಪಿಕ್ಚರಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ. ವಾಟ್ ಈಸ್ ಪೆರಿಮೆನೋಪಾಸ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಅರೌಂಡ್ ದ ಮೆನೋಪಾಸ್. ಅಂದರೆ ಮೆನೋಪಾಸ್ ಆಗೋ ಇಂದಿನ ವರ್ಷಗಳನ್ನ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ನಮ್ಮ ದೇಹ ನ್ಯಾಚುರಲ್ ಆಗಿ ಪರಿವರ್ತನೆ ಆಗ್ತಾ ಇರುತ್ತೆ ಮೆನೋಪಾಸ್ ಆಗಲಿಕ್ಕೆ. ಇದು ನಾರ್ಮಲಾಗಿ ಶುರು ಆಗೋದು 40ರಿಂದ 45ನೇ ವರ್ಷ ತನಕ ಇರುತ್ತೆ. ನಿಯರ್ಲಿ 4 to 6 ಇಯರ್ಸ್ ಅಂತ ಕರಿತೀವಿ. ನಮ್ಮ ದೇಹದ ಬದಲಾವಣೆಗಳು ಆಗ್ತಾ ಇರುತ್ತೆ ಮೆನೋಪಾಸ್ ಆಗಲಿಕ್ಕೆ. ಅದರಲ್ಲಿ ಸಿಮ್ಟಮ್ಸ್ಗಳೆಲ್ಲ ಈ ರೀತಿ ಇರುತ್ತೆ. ಸೇಮ್ ಇರೆಗ್ಯುಲರ್ ಅಥವಾ ಮಿಸ್ಡ್ ಪೀರಿಯಡ್ಸ್ ಇರುತ್ತೆ. ಇಲ್ಲೂ ಕೆಲವರಿಗೆ ಹೆವಿ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಇರುತ್ತೆ, ಮತ್ತು ಕೆಲವರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್ಸು,
ಹಾಟ್ ಫ್ಲೆಶಸ್ಸು, ಇರಿಟಬಿಲಿಟಿ, ಫೆಟೀಗು, ವೆಜೈನಲ್ ಡ್ರೈನೆಸ್ಸು, ನೈಟ್ ಸ್ವೆಟ್ಟು ಈ ಥರ ಎಲ್ಲ ಬರ್ತಾ ಇರುತ್ತೆ ಅವರಿಗೆ. ಇದನ್ನು ನಾವು ಪೆರಿಮೆನೋಪಾಸ್ ಆದ ನಂತರ ನಾವು ಎಂಟ್ರ್ ಆಗೋದು ಮೆನೋಪಾಸ್ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಯಾವ ಹೆಣ್ಮಗಳು 12 ತಿಂಗಳು ಕಂಟಿನ್ಯೂಸ್ ಆಗಿ ಅವಳು ಮುಟ್ಟು ಬರಲ್ಲ, ಅವ್ರಿಗೆ ಈಗ ಮೆನೋಪಾಸ್ ಆದರು ಅಂತ ಕರಿತೀವಿ. ಆಮೇಲೆ ಪೋಸ್ಟ್ ಮೆನೋಪಾಸ್ ಅಂತ ಹೇಳಿದ್ರೆ ಆ ಮೆನೋಪಾಸ್ ಆಗಿದ್ದ ದಿನದಿಂದ ನಾವು ಎಲ್ಲಿ ತನಕ ಬದುಕಿರ್ತೀವಿ ಅದೆಲ್ಲ ನಮಗೆ ಪೋಸ್ಟ್ ಮೆನೋಪಾಸಲ್ ಡೇಸ್ ಅಂತ ಕರಿತೀವಿ. ಇನ್ನೊಂದು ಟೈಪ್ ಮೆನೋಪಾಸ್ ಏನಪ್ಪ ಅಂದರೆ ಪ್ರೀಮೆಚ್ಯೂರ್ ಮೆನೋಪಾಸ್ ಅಂತ ಕರಿತೀವಿ. ಪ್ರೀಮೆಚ್ಯೂರ್ ಮೆನೋಪಾಸ್ ಅನ್ನೋದು 40 ವರ್ಷದಿಂದ ಒಳಗಡೆ ಆಗುವಂಥ ಒಂದು ಮೆನೋಪಾಸ್ನ ಪ್ರೀಮೆಚ್ಯೂರ್ ಮೆನೋಪಾಸ್ ಅಂತ. ಇಲ್ಲಿ ಇವ್ರಿಗೆ ಬೇಗ ಮೆನೋಪಾಸ್ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಅವ್ರು ತಿನ್ನೋ ಫುಡ್ ಆಗಿರ್ಬೋದು, ಅದೆಲ್ಲ ಟಿನ್ ಫುಡ್ಡು, ಕ್ಯಾನ್ ಫುಡ್ಡು, ಪ್ರೋಸೆಸ್ ಫುಡ್ಡು ಈ ಥರ ಆಗಿರ್ಬೋದು. ಅಥವಾ ಅವರು ತಿನ್ನೋ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ಗೆ ಜಾಸ್ತಿ ಈ ಪೆಸ್ಟಿಸೈಡ್ಸು, ಅರ್ಬಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ. ಆ ಥರ ಫುಡ್ಗಳನ್ನ ನಾವು ಜಾಸ್ತಿ ತಿಂತಾ ಇರ್ಬೋದು. ಅಥವಾ ಒವೇರಿಯನ್ ರಿಸರ್ವ್ ಅವರಲ್ಲಿ ಇರೋವಂಥ ಎಗ್ಸ್ಗಳು ತುಂಬ ಕಡಿಮೆ ಇರ್ಬೋದು. ಅಥವಾ ಈಗ ಅರ್ಲಿ ಮೆನಾರ್ಕೆ ಆ್ಯಂಡ್ ಅರ್ಲಿ ಮೆನೋಪಾಸ್ ಅಂತೀವಿ. ಅಂದರೆ ಹೆಣ್ಮಕ್ಳು ತುಂಬ ಬೇಗನೆ ಅರ್ಲಿಯಾಗಿ ಮೆಚೂರ್ಡ್ ಆಗ್ತಾ ಇರ್ತಾರೆ ಮತ್ತು ಅವರ ಆಗುವಂಥ ಮೆನೋಪಾಸನ್ನು ಬೇಗ ಆಗ್ತಾ ಇದ್ದಾರೆ. ಅದು ಒಂದು ಕಾರಣ ಇರ್ಬೋದು. ಅಥವಾ ಅವ್ರಿಗೆ ಓವರೀಸಲ್ಲಿ ಏನಾದ್ರು ಸರ್ಜರಿಗಳಾಗಿದ್ದರೆ, ಅದೇನಾದ್ರು ಸಿಸ್ಟ್ ಏನಾದ್ರು ರಿಮೂವ್ ಮಾಡಿದರೆ, ಅಥವಾ ಓವರಿನೇ ಒಂದು ಸೈಡ್ ಏನಾದ್ರು ರಿಮೂವ್ ಮಾಡಿದರೆ ಅಂಥವ್ರಿಗೆಲ್ಲ ಬೇಗ ಮೆನೋಪಾಸ್ ಆಗ್ತಾ ಇದ್ದಾರೆ. ಅದನ್ನು ಪ್ರಿಮೆಚ್ಯೂರ್. ಮತ್ತು ಇನ್ನು ಕೆಲವರಿಗೆ ಏನಾದ್ರು ಕೀಮೋಥೆರಪಿ, ರೇಡಿಯೋಥೆರಪಿ ಈ ಥರ ಏನಾದರೂ ಕ್ಯಾನ್ಸರ್ ಅದರಿಂದ ಆಗಿ ಬೇರೆ ಥರ ಕ್ಯಾನ್ಸರ್ ಆಗಿ ಅವರು ಆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾಗ ಅದು ಓವರೀಸ್ನಲ್ಲಿ ಎಗ್ಗಳ ಮೇಲೆ ಅಫೆಕ್ಟ್ ಆಗಿ ಅವ್ರಿಗೆ ಪ್ರಿಮೆಚ್ಯೂರ್ ಮೆನೋಪಾಸ್ ಆಗಿರ್ಬೋದು. ಈ ರೀತಿ ಇವೆಲ್ಲ ಕಾರಣಗಳು ಬರುತ್ತೆ. ಈ ಪ್ರಿಮೆಚ್ಯೂರ್ ಮೆನೋಪಾಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮದು ಯಾವಾಗ ನಮಗೆ ಈ ಎಗ್ಸ್ಗಳು ಕಡಿಮೆ ಆಗಿಬಿಡುತ್ತೆ ಆವಾಗ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಉತ್ಪತ್ತಿ ಆಗಲ್ಲ. ಈ ಈಸ್ಟ್ರೋಜನ್ ಹಾರ್ಮೋನು ನಮಗೆ ತುಂಬ ಇಂಪಾರ್ಟೆಂಟು. ನಮ್ಮ ಬೋನ್ ಡೆನ್ಸಿಟಿ ಥಿಕ್ಕಾಗಿರಬೇಕು ಅಂದರೆ ನ್ಯಾಚುರಲ್ ಆಗಿ ಅದು ನಮಗೆ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ. ನಮ್ಮ ಬೋನ್ ಸ್ಟ್ರಾಂಗ್ ಆಗಿರಬೇಕು ಅಂದರೆ ನಮಗೆ ಈಸ್ಟ್ರೋಜನ್ ಬೇಕೇ ಬೇಕು. ಈಸ್ಟ್ರೋಜನ್ ಇವಾಗ ಉತ್ಪತ್ತಿ ಆಗ್ತಾ ಇರಲ್ಲ, ಆವಾಗ ಆ ಬೋನ್ಸಲ್ಲಿರೋವಂಥ ಆ ಥಿಕ್ನೆಸ್ಸು ಕಡಿಮೆ ಆಗ್ತಾ ಬಂದು ಅದು ಒಂಥರ ಆಸ್ಟಿಯೋಪೊರೋಟಿಕ್ ಟೊಳ್ಳಾಗ್ತಾ ಬರುತ್ತೆ ಬೋನ್ಗಳು ಒಳಗಡೆ. ಅದು ಗೊತ್ತಾಗಲ್ಲ ಸಡನ್ನಾಗಿ. ಅವ್ರೇನಾದ್ರು ಅಪ್ಪಿತಪ್ಪಿ ಸಡನ್ನಾಗಿ ಒಂಚೂರು ಬಿದ್ದರೂ ಬೇಗ ಅವ್ರಿಗೆ ಫ್ರ್ಯಾಕ್ಚರ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದೇ ರೀತಿ ಈವನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಥವಾ ಹಾರ್ಟ್ ಅಟ್ಯಾಕ್ ಎಲ್ಲ ಬಹಳ ಕಾಮನ್ ಆಗಿ ನಾವು ಮುಟ್ಟು ನಿಂತ ನಂತರ ಹೆಣ್ಮಕ್ಳಲ್ಲಿ ಕಾಣ್ತೀವಿ. ಅದೇ ಮುಟ್ಟ ಆಗುವಾಗ ನಾವು ಹೆಣ್ಮಕ್ಳಲ್ಲಿ ಹಾರ್ಟ್ ಅಟ್ಯಾಕ್ ತುಂಬ ಕಡಿಮೆ ಇರುತ್ತೆ. ಅದು ನಾವು ಕಾಣೋದೇ ಇಲ್ಲ. ಯಾರಾದರೂ ತುಂಬ ಒಬೀಸ್ ಇದ್ದು ಪೇಷಂಟು, ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದು, ಪೇಷಂಟ್ಗೆ ಏನಾದ್ರು BP ಶುಗರು ಎಲ್ಲ ಇದ್ದು ಆಗುವಂಥ ಪೇಷಂಟ್ಗಳಲ್ಲಿ ಮಾತ್ರ ಹಾರ್ಟ್ ಅಟ್ಯಾಕ್ ನೋಡ್ತೀವಿ. ಇಲ್ಲ ಅಂತ ಅಂದರೆ ಅವರು ಸ್ಲಿಮ್ ಆಗಿದ್ದು ಕರೆಕ್ಟಾಗಿ ಅವ್ರ ಪೀರಿಯಡ್ಸ್ ಆಗ್ತಾ ಇದ್ದರೆ ಅವ್ರಿಗೆ ಯಾವುದೇ BP ಶುಗರ್ ಏನಿಲ್ಲ ಅಂತ ಅಂದವರಿಗೆ ಹಾರ್ಟ್ ಅಟ್ಯಾಕ್ ಅಂತೂ ನಾವು ಕಾಣೋದಿಲ್ಲ ಹೆಣ್ಮಕ್ಳಲ್ಲಿ. ಇಲ್ಲಿ ಮುಟ್ಟು ಇರೋವಾಗ. ಮುಟ್ಟು ನಿಂತ ನಂತರ ಗಂಡು ಮಕ್ಕಳು ಅಲ್ಲಿ ಯಾವ ರೀತಿ ರೇಷ್ಯೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೇ ರೇಷ್ಯೋ ಈವನ್ ಹೆಣ್ಮಕ್ಳಲ್ಲೂ ಬರುತ್ತೆ. ನಾನಿವಾಗ ಹೇಳಿದ್ದು ಎಲ್ಲ ಸಿಮ್ಟಮ್ಸ್ಗಳು ಎಲ್ಲ ಪೇಷಂಟಲ್ಲೂ ಇರಲೇಬೇಕು ಅಂತ ಏನಿಲ್ಲ. ಕೆಲವು ಪೇಷಂಟ್ಗಳಲ್ಲಿ ಕೆಲವು ಸಿಮ್ಟಮ್ಸ್ಗಳಿರುತ್ತೆ ಮತ್ತು ಕೆಲವು ಪೇಷಂಟ್ಗಳಲ್ಲಿ ಕೆಲವು ಸಿಮ್ಟಮ್ಸ್ಗಳು ಇರೋದಿಲ್ಲ. ಮತ್ತು ಈ ಮಿಸ್ಡ್ ಪೀರಿಯಡ್ಸ್ ಆಗುತ್ತಲ್ಲ ಆ ಥರ ಪೇಷಂಟು, ಅದರಲ್ಲೂ ಅವ್ರೇನಾದರೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಾದರೂ ಮಾಡ್ಕೊಂಡಿಲ್ಲ ಅಂದರೆ ಅವರಷ್ಟು ಗಾಬರಿ ಆಗೋದು ಮತ್ತು ಯಾರೂ ಇಲ್ಲ. ಅವ್ರಿಗೆ ತುಂಬ ಟೆನ್ಷನ್ನು. ಹೋಗಿ ಮೆಡಿಕಲ್ ಶಾಪಿಂದ ಯೂರಿನ್ ಫಾರ್ ಪ್ರೆಗ್ನೆನ್ಸಿ ಟೆಸ್ಟು, ಯೂರಿನ್ ಕಿಟ್ನ ತೊಗೊಬರ್ತಾರೆ, ನೋಡ್ಕೊಳ್ತಾ ಇರ್ತಾರೆ. ಇನ್ನೂ ಗಾಬರಿ ಆಯಿತು ಅಂದರೆ ಬಂದು ನಮ್ಮನ್ನು ಕನ್ಸಲ್ಟ್ ಮಾಡ್ತಾರೆ. ಆ ಥರ ಪೇಷಂಟ್ಗಳಿಗೆ ನಾವೇನು ಮಾಡ್ತಾಯಿದ್ವಿ ಅಂದರೆ 3 ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ನ ನಾವು ಬರೀತಾ ಇದ್ವಿ. ಮೊದಲನೇದು ಅಲ್ಟ್ರಾಸೌಂಡ್ ಸ್ಕ್ಯಾನು. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಯಾಕೆ ಮಾಡಿಸ್ತಾ ಇದ್ವಿ ಅಂತ ಹೇಳಿದರೆ, ಆ ಓವರಿ ಸೈಜು ಅವರಿಗೆ ಮೆನೋಪಾಸ್ ಹತ್ರ ಬಂದಾಗ ಶ್ರಿಂಕ್ ಆಗುತ್ತೆ. ಅದ್ರ ಒಳಗೆ ಬಡ್ಡಿಂಗ್ ಎಗ್ಸು ಇರೋದಿಲ್ಲ. ಅದನ್ನು ನೋಡ್ಕೊಳ್ಳಿಕ್ಕೋಸ್ಕರ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬರಿತೀವಿ. ಎರಡನೇ ಪರೀಕ್ಷೆ ಏನು ಅಂತ ಹೇಳಿದರೆ FSH ಅಂತ ಕರಿತೀವಿ, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು. ಅದೇನಾಗುತ್ತೆ ಅಂದರೆ ಮೆನೋಪಾಸ್ ಹತ್ರ ಬಂದಾಗ ಸಡನ್ನಾಗಿ ರೈಸ್ ಆಗಿಬಿಡುತ್ತೆ. ಅದನ್ನು ನೋಡಲಿಕ್ಕೋಸ್ಕರ ಮೂರನೇ ಟೆಸ್ಟು AMH, ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಟೆಸ್ಟ್ ಅಂತ ಹೇಳಿ. ಅದು ಓವೇರಿಯನ್ ರಿಸರ್ವ್ ನೋಡಲಿಕ್ಕೆ. ಅಂದರೆ ಓವರೀಸಲ್ಲಿ ಇನ್ನೂ ಎಗ್ಸ್ ಇದ್ದರೆ ನಿಮಗಿನ್ನೂ ಮುಟ್ಟು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ
ಅದೇನಾದರೂ ಕಡಿಮೆ ಇತ್ತಂತಂದರೆ ಎನಿ ಟೈಮ್ ನಿಮ್ಮದು ಮುಟ್ಟು ನಿಲ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ 3 ಇಂಪಾರ್ಟೆಂಟ್ ಟೆಸ್ಟ್ನ ಬರಿತಾ ಇದ್ವಿ. ಇವಾಗ ನಮ್ಮ ಟೋರೆಂಟ್ ಫಾರ್ಮಾದವರು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಹೊಸ ಕಿಟ್ನ ತೊಗೊಂಬಂದಿದ್ದಾರೆ. ಅದು ನೋಡಲಿಕ್ಕೆ ಯೂರಿನ್ ಪ್ರೆಗ್ನೆನ್ಸಿ ಕಿಟ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ. ನೀವು ಆ ಥರ ಗಾಬರಿ ಇತ್ತು ಅಂತಂದರೆ ಅದನ್ನು ನೀವು ಇವಾಗ ಮೆಡಿಕಲ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ, ಅದನ್ನು ಮನೆಯಲ್ಲಿ ತಂದು ಮಾಡಿ ನೋಡ್ಕೊಳ್ಬೋದು. ನಾನು ಅದನ್ನು ತೋರಿಸ್ತೀನಿ ನೋಡಿ. ಅದು ಈ ರೀತಿ ಇರುತ್ತೆ, ಸೇಮ್ ಪ್ರೆಗ್ನೆನ್ಸಿ ಕಿಟ್. ಅದನ್ನು ಓಪನ್ ಮಾಡಿ ಹತ್ತಿರದಿಂದ ವಿಡಿಯೋ ತೋರಿಸ್ತೀನಿ ನಾನು. ಅದರಲ್ಲಿ ಸೇಮ್ ಒಂದು ಕ್ಲೀನ್ ಕಂಟೈನರ್ ತೊಗೊಂಡು ನಿಮ್ಮದು ಯೂರಿನ್ನ ಅದರಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಡ್ರಾಪರ್ ಇರುತ್ತೆ, ಆ ಡ್ರಾಪರಲ್ಲಿ ಫಿಲ್ ಮಾಡಿಕೊಂಡು ಎಸ್ ಅಂತ ಸ್ಲಾಟಲ್ಲಿ 2 to 3 ಡ್ರಾಪ್ಸ್ ಹಾಕಬೇಕು. ನೀವು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಅದರಲ್ಲಿ C ಆ್ಯಂಡ್ T ಅಂತ 2 ಮಾರ್ಕಿಂಗ್ಸ್ ಇರುತ್ತೆ. C ಅಂದರೆ ಕಂಟ್ರೋಲ್ ಲೈನ್, T ಅಂದರೆ ಟೆಸ್ಟ್ ಲೈನು. 2 ಪಿಂಕ್ ಕಲರ್ ಲೈನು 10 ಮಿನಿಟ್ಸಲ್ಲಿ ನಿಮ್ಗೆ ಬಂದರೆ ನಿಮ್ಮದು ಮೆನೋಪಾಸ್ಗೆ ಹತ್ತಿರ ಆಗಿದ್ದೀರಾ, ಎನಿ ಮೂಮೆಂಟ್ ನಿಮಗೆ ಮುಟ್ಟು ನಿಲ್ಲುತ್ತೆ ಅಂತ ಅರ್ಥ. ಇಲ್ಲ ಒಂದೇ ಲೈನ್ ಬಂತಂದರೆ ಇನ್ನೂ ನೀವು ಟೈಮ್ ಇದೆ, ಈಗಲೇ ನಿಮ್ಮದು ಮುಟ್ಟು ನಿಲ್ಲಲ್ಲ ಅಂತ ಅರ್ಥ. ಈ ಥರ ಕಿಟ್ಗಳು ಇನ್ನು ಮೆಡಿಕಲ್ ಶಾಪಲ್ಲಿ ನಿಮಗೆ ಸಿಗುತ್ತೆ, ನೀವು ತಂದು ಮನೆಯಲ್ಲೇ ನೋಡ್ಕೊಳ್ಬೋದು. ನಾನು ಅದನ್ನು ಹತ್ತಿರದಿಂದ ನಿಮಗೆ ಅದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಆ ಕಿಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೋಡಿ, ನಾನು ಈ ವಿಡಿಯೋದಲ್ಲಿ ಪೆರಿಮೆನೋಪಾಸ್ ಪ್ರಿಪೇರ್ಡ್ನೆಸ್ ಕಿಟ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಅದು ಜಸ್ಟ್ ಯೂರಿನ್ ಪ್ರೆಗ್ನೆನ್ಸಿ ಕಿಟ್ ಹೆಂಗಿರುತ್ತೆ ಅದೇ ರೀತಿ ಇರುತ್ತೆ. ಅದರಲ್ಲಿ ಸ್ಟೆಪ್ಸ್ನ ಕೊಟ್ಟಿರ್ತಾರೆ. ಅದು ಆ ಪ್ಯಾಕ್ ಹಿಂದೆಗಡೆ ಹೌ ಟು ಯೂಸ್ ಅನ್ನೋದು ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ. ಅದರಲ್ಲಿ ನೀವೇನು ಮಾಡಬೇಕು, ಅರ್ಲಿ ಮಾರ್ನಿಂಗ್ ಫಸ್ಟ್ ಯೂರಿನ್ ಸ್ಯಾಂಪಲ್ನ ಒಂದು ಕ್ಲೀನಾಗಿರೋ ಡ್ರೈ ಆಗಿರೋ ಕಂಟೈನರಲ್ಲಿ ಆ ಮೂತ್ರನ ಕಲೆಕ್ಟ್ ಮಾಡ್ಕೊಳ್ಬೇಕು. ಅದು ಸ್ಟೆಪ್ 1. ಆಮೇಲೆ ಇದನ್ನು ಈ ಪ್ಯಾಕೆಟಿಂದ ಓಪನ್ ಮಾಡಿಬಿಟ್ಟು ಆ ಕಿಟ್ ಇರುತ್ತೆ, ಆ ಕಿಟ್ನ ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಇಟ್ಕೊಳ್ಬೇಕು. ಯಾವಾಗಲೂ ಪರೀಕ್ಷೆ ಮಾಡುವಾಗ ಆ ಕಿಟ್ ಇಡಬೇಕಾಗಿರೋ ಜಾಗ ಯಾವಾಗಲೂ ಸ್ಮೂತಾಗಿರಬೇಕು. ಆಮೇಲೆ 3ನೇದು ಇದರಲ್ಲಿ ಒಂದು ಫಿಲ್ಲರ್ ಇರುತ್ತೆ. ಆ ಫಿಲ್ಲರ್ನ ತೊಗೊಂಡು ನೀವು ಮೂತ್ರ ಕಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಅದರಿಂದ ಡ್ರಾಪರಲ್ಲಿ ಫಿಲ್ ಮಾಡಿಕೊಂಡು ಎಸ್ ಅಂತ ಒಂದು ಸ್ಲಾಟ್ ಬರೆದಿರುತ್ತೆ ಅದರಲ್ಲಿ, ಅಲ್ಲಿಗೆ 2 to 3 ಡ್ರಾಪ್ಸ್ನ ಹಾಕಬೇಕು. ಹಾಕಿ ನೀವು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿದರೆ ಸಾಕು. ಆವಾಗ ನಿಮಗೆ ಅಲ್ಲಿ ರೀಡಿಂಗ್ ಕಾಣುತ್ತೆ. ಅಲ್ಲೇನಾದರೂ ಅದರ ಲೈನಲ್ಲಿ ಏನಾದರೂ 2 ಪಿಂಕ್ ಕಲರ್ ಲೈನ್ಸ್ ಏನಾದರೂ ಬಂದರೆ ಅದನ್ನು ನೀವು ಮೆನೋಪಾಸ್ಗೆ ರೆಡಿ ಆಗಿದ್ದೀರಾ, ಇನ್ನೇನು ಎನಿ ಮೂಮೆಂಟ್ ನಿಲ್ಬೋದು ಅಂತ ಅರ್ಥ. ಒಂದೇ ಒಂದು ಪಿಂಕ್ ಲೈನ್ ಏನಾದರೂ ಅಲ್ಲಿ ಬಂದರೆ ಇಲ್ಲ, ಇನ್ನೂ ನಿಮಗೆ ಟೈಮ್ ಇದೆ, ಈಗಲೇ ನಿಮಗೆ ಮುಟ್ಟು ನಿಲ್ಲಲ್ಲ ಅಂತ ಹೇಳಿ ಅರ್ಥ. ಅಕಸ್ಮಾತ್ ಒಂದು ಲೈನ್ ಬರಲಿಲ್ಲ ಅಂತಂದರೆ ನೀವು ಮಾಡಿರೋ ಟೆಸ್ಟು ಇನ್ವ್ಯಾಲಿಡ್ ಅಂತ ಹೇಳಿ. ಆವಾಗ ನೀವು ಇನ್ನೊಮ್ಮೆ ತಂದು ಇನ್ನೊಂದು ಪ್ಯಾಕೆಟ್ ತಂದು ನೀವು ನೋಡಬೇಕಾಗತ್ತೆ. ನೋಡಿ, ಅದನ್ನು ಓಪನ್ ಮಾಡಿ ಆ ಕಿಟ್ ಯಾವ ರೀತಿ ಇದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಯೂರಿನ್ ಪ್ರೆಗ್ನೆನ್ಸಿ ಕಿಟ್ ಹೆಂಗಿರುತ್ತೆ ಅದೇ ರೀತಿ ಇರುತ್ತೆ. ನೀವು ಇದನ್ನು ಇನ್ನು ಮೇಲೆ ಮನೆಯಲ್ಲೇ ತಂದು ನಿಮಗೆ ಡೌಟ್ ಇದ್ದರೆ ಮಾಡ್ಕೊಳ್ಬೋದು. ಇವಾಗ ನಾನು ಪೋಸ್ಟ್ ಮೆನೋಪಾಸಲ್ ಡೇಸಲ್ಲಿ ನೀವೆಲ್ಲ ಯಾವ ಟೆಸ್ಟ್ಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಮುಟ್ಟು ನಿಂತಿರುತ್ತೆ, ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆದರೂ ಈ ಟೆಸ್ಟ್ಗಳನ್ನ ನೀವು ಮಾಡಿಕೊಂಡು ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಮೊದಲನೇದು CBC ಅಂತ ಕರಿತೀವಿ, ಕಂಪ್ಲೀಟ್ ಬ್ಲಡ್ ಕೌಂಟ್, ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ 2ನೇದು ಏನು ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಲೆವೆಲ್, ಅದನ್ನು ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ, ಆ ಟೆಸ್ಟ್ನ ಮಾಡ್ಕೊಳ್ಳಿ. 3ನೇದು ನಿಮಗೆ ಶುಗರ್ ಇದೆಯಾ ಇಲ್ವಾ ಅಂತ ಅದನ್ನು ನೋಡ್ಕೊಳ್ಬೇಕು, ಅದರಲ್ಲಿ HbA1c ನೋಡ್ಕೊಳ್ಳೋದು ಒಳ್ಳೆಯದು. 4ನೇದು ಚೆಸ್ಟ್ ಎಕ್ಸ್ರೇ ಮತ್ತು ECG ಅದನ್ನು ಮಾಡ್ಕೊಳ್ಬೇಕು. ಮತ್ತು ಅಬ್ಡಾಮಿನಲ್ ಸ್ಕ್ಯಾನು, ಅದರ್ ಆರ್ಗನ್ಸ್ ಎಲ್ಲ ನೋಡ್ಕೊಳ್ಳಿಕ್ಕೆ ಒಂದು ಅಬ್ಡಾಮಿನಲ್ ಸ್ಕ್ಯಾನು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ ಬೋನ್ ಡೆನ್ಸಿಟೋಮೆಟ್ರಿ, ಅದು ತುಂಬ ಇಂಪಾರ್ಟೆಂಟ್ ಟೆಸ್ಟು. ಯಾಕಂದರೆ ಮುಟ್ಟು ನಿಂತೋಗಿರುತ್ತೆ, ನಮ್ಮ ಮೂಳೆಗಳು ಟೊಳ್ಳಾಗಿದೆಯಾ ಅಥವಾ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಳಿಕ್ಕೆ ಬೋನ್ ಡೆನ್ಸಿಟೋಮೆಟ್ರಿ ತುಂಬ ಇಂಪಾರ್ಟೆಂಟು, ಅದನ್ನು ಮಾಡಿಕೊಡಿ. ಇದೆಲ್ಲ ಇನ್ವೆಸ್ಟಿಗೇಷನ್ಗಳನ್ನು ನೀವು ತಪ್ಪದೆ ಇಯರ್ಲಿ ಒನ್ಸು ಮಾಡ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು. ಆಮೇಲೆ ನೋಡಿ, ನಮ್ಮ ಮುಟ್ಟು ನಿಂತ ನಂತರ ಅಂದರೆ ಮೆನೋಪಾಸ್ ಆದ ನಂತರ ನಮ್ಮ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕು, ನಮ್ಮ ಮಜಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಮೊದಲನೇದು ನಾವು ಆರೋಗ್ಯವಾಗಿರುವಂಥ ಆಹಾರಗಳನ್ನ ತಗೊಳ್ಬೇಕು. ಅದರಲ್ಲಿ ಜಾಸ್ತಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರಬೇಕು. ಮತ್ತು ಕ್ಯಾಲ್ಶಿಯಂ ಕಂಟೆಂಟ್ ಇರೋವಂಥ ಇದು ಮಿಲ್ಕ್ ಅಂದರೆ ಹಾಲು ಮತ್ತು ಯೋಗರ್ಟ್ ಈ ಥರದನ್ನ ಸೇವಿಸಬೇಕಾಗತ್ತೆ. ಆಮೇಲೆ ಎವ್ರಿ ಡೇ ನಾವು ಯೋಗನ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಅದರಲ್ಲೂ ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಬ್ರೀದಿಂಗ್ ಎಕ್ಸಸೈಸ್, ಪ್ರಾಣಾಯಾಮ ಅಂತ ಕರಿತೀವಿ, ಅದು ಮೆಡಿಟೇಷನ್, ಧ್ಯಾನ ಆ ಥರ ಎಲ್ಲ ಮಾಡಬೇಕು. ಡೈಲಿ ಎಕ್ಸಸೈಸ್ ಅಂತೂ ಮಾಡಲೇಬೇಕು. ಬೆಳಗ್ಗೆ ಒಂದು 1/2 ಅವರ್, ಸಾಯಂಕಾಲ ಒಂದು 1/2 ಅವರ್ ಆದರೂ ಮಾಡಬೇಕು. ನಿಮ್ಗೆ ಹೊರಗೆ ಮಾಡೋಕ್ಕಾಗಿಲ್ಲ ಅಂದರೆ ಮನೆಯಲ್ಲೇ ವಾಕಿಂಗು, ರನ್ನಿಂಗು, ಡ್ಯಾನ್ಸಿಂಗು, ಸ್ಕಿಪ್ಪಿಂಗು ಏನಾದರೂ ಮಾಡ್ಕೊಳ್ಳಿ, ಅದನ್ನು ಮಾಡಿ.
ಮತ್ತು ಮಲಗೋದು ತುಂಬ ಇಂಪಾರ್ಟೆಂಟು. ಸ್ಲೀಪು ಕರೆಕ್ಟ್ ಟೈಮ್ ಮಲಗೋದು ಹೇಳೋದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಈ ಥರ ಏನೇ ಪ್ರಾಬ್ಲಮ್ ಇದ್ದರೂ ನೀವು ಮನಸ್ಸಲ್ಲೇ ಇಟ್ಕೊಂಡು ಕೊರಗಬಾರ್ದು. ನಿಮ್ಮದೇ ಸೇಮ್ ಏಜ್ ಅವ್ರ ಹತ್ರ ಅಥವಾ ನಿಮ್ಮ ಡಾಕ್ಟರ್ ಹತ್ರ ನಿಮ್ಮ ಹತ್ರ ಏನಿದ್ರೂ ಅವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಇದೆಲ್ಲ ಥಿಂಗ್ಗಳನ್ನ ಅವಾಯ್ಡ್ ಮಾಡಬೇಕು. ಮೇಯ್ನಾಗಿ ಹಾಟ್ ಡ್ರಿಂಕ್ಸು, ತುಂಬ ಕಾಫಿ ಕುಡಿತಾ ಇರೋರಿದ್ದರೆ ಕಾಫಿ ಎಲ್ಲ ಕಡಿಮೆ ಮಾಡಬೇಕು. ಸ್ಪೈಸಿ ಫುಡ್ಗಳು ಮತ್ತು ಸ್ಮೋಕಿಂಗ್ ಎಲ್ಲ ಇದ್ದರೆ ಅದೆಲ್ಲ ನಿಲ್ಲಿಸಬೇಕು. ಇದೆಲ್ಲ ನೀವು ಮಾಡ್ಕೊಂಡು ಬಂದರೆ ನಿಮ್ಮದು ಒಳ್ಳೆ ಲೈಫು ಅಂದರೆ ಪೋಸ್ಟ್ ಮೆನಪಾಸಲ್ ಡೇಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಅದೇನಾದರೂ ನಿಮಗೆ ಲೈಕ್ ಆದರೆ ಅದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಟಾಪಿಕ್ ಜೊತೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.